ಈಗ ವಿಜೇಂದ್ರ ಹೋಗಿ ಊದೇ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಅವ್ರ ಫೋನ್ ಬಂದಿತ್ತು, ಏನ ಪ್ರೀತಮ್ ಗೌಡನ್ನ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ, हाँ बोलिए सर, आई एम थैंक यू सर, थैंक यू सर, 6 दिन से मैं ये फार्मर के साथ है. ಇದನ್ನ ಯಾವ ಮೀಡಿಯಾದವ್ರು ಹೇಳುದೇ ಇಲ್ಲ. ರೈತರ ಹಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಅಡಿಲಕತ್ತೆ. ಅದೇನ್ ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗೊತ್ತಿಲ್ಲ. ಅವ್ರು ಅಮಿತ್ ಶಾ ಅಂತರು ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲೇ ಅದಾನ ಅಂತೇಳ್ಯಾನ. ನೀವು ಮೀಡಿಯಾದವರು ಅದನ್ನ ಖಂಡನೆನೂ ಮಾಡಲಾಗಿರಿ, ಅದು ಖಂಡನೆನೂ ಮಾಡಲಾಗಿರಿ. ಇನ್ನೊಂದು ಚಾನಲ್ ಐತಿ, ಗ್ಯಾರಂಟಿ ಐತೆ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಡಾಕ್. ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರ ನಿಮಗೂ ಮಾನವ, ನೀವು ರೊಕ್ಕ ತೊಗೊಂಡು ಹೊಡೆದು ಹೇಳಲಿಕ್ಕತ್ತಿರೋದು ಗುರ್ತಾಗ್ತದೆ. ಅಮಿತ್ ಶಾ ಇಲ್ಲ, ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಗಟೌಟ್. ಏನು ನೋಡ ಪ್ರಾಸಬದ್ಧ ಕೂರಿಸಿ ನೋಡ. ಅಮಿತ್ ಶಾ ಯಾಕೆ ಶಾಕ್ ಆಗ್ತಾರ? ನಾವ್ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡಕ್ಕೆ